ಬಿಗ್ ಬಾಸ್ ರನ್ನರ್ ಅಪ್ ರಕ್ಷಿತಾ ಶೆಟ್ಟಿಗೆ ಹುಟ್ಟೂರ ಸನ್ಮಾನ ಆಗ್ತಾ ಇದೆ. ಈಗ ತೆರೆದ ವಾಹನದಲ್ಲಿ ರಕ್ಷಿತಾ ಶೆಟ್ಟಿ ಅವರ ಭವ್ಯ ಮೆರವಣಿಗೆ ಆಗ್ತಾ ಇದೆ. ರಕ್ಷಿತಾ, ಕಂಗ್ರಾಚುಲೇಷನ್. ಊರಿಗೆ ಬೈದಾರೆ ಏನ್ ಚಾನ್ಸ್? ಮಸ್ತ್ ಖುಷಿ ಆವೊಂದುಂಡು ಊರು ಜನಗಳನ್ನ ಪ್ರೀತಿ ಮಸ್ತ್ ಖುಷಿ ಆಂಡು ಮೆರವಣಿಗೆ ಪುರ ಒಂದೊಂದು ಖುಷಿ ಆವೊಂದುಂಡು ಮಸ್ತ್. ಈಗ ಏನ್ ಹೇಳ್ತೀರಿ? ಬಿಗ್ ಬಾಸ್ ರನ್ನರ್ ಅಪ್ ಆಗಿದ್ದೀರಿ, ಸಾಕಷ್ಟು ಜನ ಇಲ್ಲಿ ನಿಮ್ಮ ಫ್ಯಾನ್ಸ್ ಎಲ್ಲ ಇದ್ದಾರೆ, ಏನ್ ಹೇಳ್ತೀರಿ ಅವರಿಗೆ? ಥ್ಯಾಂಕ್ ಯು ಸೋ ಮಚ್. ಎತ್ತು ಥ್ಯಾಂಕ್ ಯು ಪಂಡಲ ಕಮ್ಮಿ ಅವು. ಹಾ, ಎಷ್ಟು ಥ್ಯಾಂಕ್ ಯು ಹೇಳಿದ್ರೆ ಕಮ್ಮಿಯೇ. ಓಕೆ, ಸಾಯುವುದನಗ ಮರೆಯಲ್ಲ ಅಷ್ಟೇ. ಈಗ ತುಂಬಾ ಮಂದಿ ಬಂದಿದ್ದಾರೆ ನಿಮ್ಮ ಫ್ಯಾನ್ಸಿಗೆ, ಅವ್ರೇನ್ ಹೇಳ್ತೀರಿ? ಅವ್ರಿಗೆ ಏನ್ ಹೇಳ್ತೀರಿ? ಇಲ್ಲಿ ತನಕ ತಕೊಂಡ್ ಬಂದಿದ್ದೀರಾ, ಇಷ್ಟು ಪ್ರೀತಿ ತೋರಿಸಿದ್ದೀರಾ. ನಿಮ್ಮ ಮಗಳು ಮನೆ ಮಗಳು ಅಂತ ನನಗೆ ಒಂದು ಟೈಟಲ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಈಗ ಅವರು ಬಂಗುಡೆ ಎಲ್ಲ ಕೊಟ್ಟರು, ನಿಮ್ಗೆ ಹೇಗೆ ಅನಿಸುತ್ತೆ? ಬಂಗುಡೆ ಹಿಡಿದು ಡ್ಯಾನ್ಸ್ ಎಲ್ಲ ಮಾಡಿದ್ರಿ, ಹೇಗೆ ಅನಿಸುತ್ತೆ? ತುಂಬಾ ಖುಷಿ ಆಯ್ತು ನನಗೆ, ತುಂಬಾ ಖುಷಿ ಆಯ್ತು. ಮುಂದೆ ಏನ್ ಪ್ಲಾನ್ ಇದೆ ನಿಮ್ಗೆ? ಪ್ಲಾನ್ಸ್ ಇವಾಗ ಸದ್ಯದಲ್ಲಿ ಮನೆಗೆ ಹೋಗ್ಲಿಕ್ಕೆ ಪ್ಲಾನ್ ಅಷ್ಟೇ. ಈಗ ಹೋಗುವಾಗ ಒಬ್ಬ ಖಾಲಿ ವ್ಲಾಗರ್ ಆಗಿದ್ರಿ, ಇವಾಗ ಸೆಲೆಬ್ರಿಟಿ ಆಗಿದ್ದೀರಿ, ಹೇಗೆ ಅನಿಸುತ್ತೆ? ತುಂಬಾ ಖುಷಿ ಆಗ್ತಾ ಉಂಟು. ಫುಲ್ ಅನ್ಎಕ್ಸ್ಪೆಕ್ಟೆಡ್. ಈ ತರ ಆಗುತ್ತೆ ಅಂತ ಹೇಳಿ ಡ್ರೀಮ್ ಅಲ್ಲ ಎಣಿಸಿದ್ರೆ ಹೇಗೆ? ನನ್ಗೆ ಆಕ್ಚುಲಿ ಸ್ವಲ್ಪ ಕಾನ್ಫಿಡೆಂಟ್ ಇತ್ತು. ಕಾನ್ಫಿಡೆಂಟ್ ಇತ್ತು ನನ್ಗೆ, ನನ್ನ ಮೇಲೆ ಕಾನ್ಫಿಡೆಂಟ್ ಇತ್ತು, ಮತ್ತೆ ನನ್ನ ಜನರಿನ ಮೇಲೆ ಕಾನ್ಫಿಡೆಂಟ್ ಇತ್ತು. ಈಗ ತುಂಬಾ ಜಾತಿ ಧರ್ಮ ಭೇದದಲ್ಲಿ ಎಲ್ಲರೂ ಕೂಡ ಇದ್ದಾರೆ ನಿಮ್ಗೆ ಫ್ಯಾನ್ಸ್, ಅವ್ರಿಗೆ ಏನ್ ಹೇಳ್ತೀರಿ? ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಕೊಟ್ಟಿದ್ದಾರಲ್ವಾ. ಇವತ್ತೇ ಇದೇ ಇಂಟರ್ವ್ಯೂ ಸರಿ ಆಗಲ್ಲ, ಇದೇ ಯಾವ್ದು ಪರಿಸ್ಥಿತಿಯಲ್ಲಿ ನಾವು ಮಾಡ್ತಾ ಇದೀವಿ ಇವಾಗ. ಇದೊಂದು ತುಂಬಾ ಯುನಿಕ್, ಮುಂದೆ ಈ ತರ ಆಪರ್ಚುನಿಟಿ ಸಿಗಲ್ಲ. ಥ್ಯಾಂಕ್ ಯು. ಎಸ್ ಓಕೆ. ರಕ್ಷಿತಾ ಶೆಟ್ಟಿ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಉಡುಪಿಯ ಹೆಜಮಾಡಿಯಿಂದ ಪಡುಬಿದ್ದೆ ತನಕ ಒಂದು ರೀತಿಯಾಗಿ ಹಬ್ಬದ ವಾತಾವರಣ ಇದೆ. ಜನ ಆ ಜಾತಿ ಧರ್ಮ ಭೇದವಿಲ್ಲದೆ ಸಾಕಷ್ಟು ಸಂಖ್ಯೆಯಲ್ಲಿ ರಕ್ಷಿತಾ ಶೆಟ್ಟಿಗೆ ವಿಶ್ ಮಾಡ್ತಾ ಇದ್ದಾರೆ. ಅವರ ಭವಿಷ್ಯ ಮತ್ತಷ್ಟು ಸುಂದರವಾಗಲಿ ಎಂಬ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಬಿಗ್ ಬಾಸ್ ರನ್ನರ್ ಅಪ್ ರಕ್ಷಿತಾ ಶೆಟ್ಟಿಗೆ ಹುಟ್ಟೂರ ಸನ್ಮಾನ ಆಗ್ತಾ ಇದೆ. ಈಗ ತೆರೆದ ವಾಹನದಲ್ಲಿ ರಕ್ಷಿತಾ ಶೆಟ್ಟಿ ಅವರ ಭವ್ಯ ಮೆರವಣಿಗೆ ಆಗ್ತಾ ಇದೆ. ರಕ್ಷಿತಾ, ಕಂಗ್ರಾಚುಲೇಷನ್. ಊರಿಗೆ ಬೈದಾರೆ ಏನ್ ಚಾನ್ಸ್? ಮಸ್ತ್ ಖುಷಿ ಆವೊಂದುಂಡು ಊರು ಜನಗಳನ್ನ ಪ್ರೀತಿ ಮಸ್ತ್ ಖುಷಿ ಆಂಡು ಮೆರವಣಿಗೆ ಪುರ ಒಂದೊಂದು ಖುಷಿ ಆವೊಂದುಂಡು ಮಸ್ತ್. ಈಗ ಏನ್ ಹೇಳ್ತೀರಿ? ಬಿಗ್ ಬಾಸ್ ರನ್ನರ್ ಅಪ್ ಆಗಿದ್ದೀರಿ, ಸಾಕಷ್ಟು ಜನ ಇಲ್ಲಿ ನಿಮ್ಮ ಫ್ಯಾನ್ಸ್ ಎಲ್ಲ ಇದ್ದಾರೆ, ಏನ್ ಹೇಳ್ತೀರಿ ಅವರಿಗೆ? ಥ್ಯಾಂಕ್ ಯು ಸೋ ಮಚ್. ಎತ್ತು ಥ್ಯಾಂಕ್ ಯು ಪಂಡಲ ಕಮ್ಮಿ ಅವು. ಹಾ, ಎಷ್ಟು ಥ್ಯಾಂಕ್ ಯು ಹೇಳಿದ್ರೆ ಕಮ್ಮಿಯೇ. ಓಕೆ, ಸಾಯುವುದನಗ ಮರೆಯಲ್ಲ ಅಷ್ಟೇ. ಈಗ ತುಂಬಾ ಮಂದಿ ಬಂದಿದ್ದಾರೆ ನಿಮ್ಮ ಫ್ಯಾನ್ಸಿಗೆ, ಅವ್ರೇನ್ ಹೇಳ್ತೀರಿ? ಅವ್ರಿಗೆ ಏನ್ ಹೇಳ್ತೀರಿ? ಇಲ್ಲಿ ತನಕ ತಕೊಂಡ್ ಬಂದಿದ್ದೀರಾ, ಇಷ್ಟು ಪ್ರೀತಿ ತೋರಿಸಿದ್ದೀರಾ. ನಿಮ್ಮ ಮಗಳು ಮನೆ ಮಗಳು ಅಂತ ನನಗೆ ಒಂದು ಟೈಟಲ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಈಗ ಅವರು ಬಂಗುಡೆ ಎಲ್ಲ ಕೊಟ್ಟರು, ನಿಮ್ಗೆ ಹೇಗೆ ಅನಿಸುತ್ತೆ? ಬಂಗುಡೆ ಹಿಡಿದು ಡ್ಯಾನ್ಸ್ ಎಲ್ಲ ಮಾಡಿದ್ರಿ, ಹೇಗೆ ಅನಿಸುತ್ತೆ? ತುಂಬಾ ಖುಷಿ ಆಯ್ತು ನನಗೆ, ತುಂಬಾ ಖುಷಿ ಆಯ್ತು. ಮುಂದೆ ಏನ್ ಪ್ಲಾನ್ ಇದೆ ನಿಮ್ಗೆ? ಪ್ಲಾನ್ಸ್ ಇವಾಗ ಸದ್ಯದಲ್ಲಿ ಮನೆಗೆ ಹೋಗ್ಲಿಕ್ಕೆ ಪ್ಲಾನ್ ಅಷ್ಟೇ. ಈಗ ಹೋಗುವಾಗ ಒಬ್ಬ ಖಾಲಿ ವ್ಲಾಗರ್ ಆಗಿದ್ರಿ, ಇವಾಗ ಸೆಲೆಬ್ರಿಟಿ ಆಗಿದ್ದೀರಿ, ಹೇಗೆ ಅನಿಸುತ್ತೆ? ತುಂಬಾ ಖುಷಿ ಆಗ್ತಾ ಉಂಟು. ಫುಲ್ ಅನ್ಎಕ್ಸ್ಪೆಕ್ಟೆಡ್. ಈ ತರ ಆಗುತ್ತೆ ಅಂತ ಹೇಳಿ ಡ್ರೀಮ್ ಅಲ್ಲ ಎಣಿಸಿದ್ರೆ ಹೇಗೆ? ನನ್ಗೆ ಆಕ್ಚುಲಿ ಸ್ವಲ್ಪ ಕಾನ್ಫಿಡೆಂಟ್ ಇತ್ತು. ಕಾನ್ಫಿಡೆಂಟ್ ಇತ್ತು ನನ್ಗೆ, ನನ್ನ ಮೇಲೆ ಕಾನ್ಫಿಡೆಂಟ್ ಇತ್ತು, ಮತ್ತೆ ನನ್ನ ಜನರಿನ ಮೇಲೆ ಕಾನ್ಫಿಡೆಂಟ್ ಇತ್ತು. ಈಗ ತುಂಬಾ ಜಾತಿ ಧರ್ಮ ಭೇದದಲ್ಲಿ ಎಲ್ಲರೂ ಕೂಡ ಇದ್ದಾರೆ ನಿಮ್ಗೆ ಫ್ಯಾನ್ಸ್, ಅವ್ರಿಗೆ ಏನ್ ಹೇಳ್ತೀರಿ? ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಕೊಟ್ಟಿದ್ದಾರಲ್ವಾ. ಇವತ್ತೇ ಇದೇ ಇಂಟರ್ವ್ಯೂ ಸರಿ ಆಗಲ್ಲ, ಇದೇ ಯಾವ್ದು ಪರಿಸ್ಥಿತಿಯಲ್ಲಿ ನಾವು ಮಾಡ್ತಾ ಇದೀವಿ ಇವಾಗ. ಇದೊಂದು ತುಂಬಾ ಯುನಿಕ್, ಮುಂದೆ ಈ ತರ ಆಪರ್ಚುನಿಟಿ ಸಿಗಲ್ಲ. ಥ್ಯಾಂಕ್ ಯು. ಎಸ್ ಓಕೆ. ರಕ್ಷಿತಾ ಶೆಟ್ಟಿ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಉಡುಪಿಯ ಹೆಜಮಾಡಿಯಿಂದ ಪಡುಬಿದ್ದೆ ತನಕ ಒಂದು ರೀತಿಯಾಗಿ ಹಬ್ಬದ ವಾತಾವರಣ ಇದೆ. ಜನ ಆ ಜಾತಿ ಧರ್ಮ ಭೇದವಿಲ್ಲದೆ ಸಾಕಷ್ಟು ಸಂಖ್ಯೆಯಲ್ಲಿ ರಕ್ಷಿತಾ ಶೆಟ್ಟಿಗೆ ವಿಶ್ ಮಾಡ್ತಾ ಇದ್ದಾರೆ. ಅವರ ಭವಿಷ್ಯ ಮತ್ತಷ್ಟು ಸುಂದರವಾಗಲಿ ಎಂಬ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.